ಗೀತಾ ಮೀಡಿಯಾ. ನಾನಿವತ್ತು ಬ್ರಹ್ಮಾವರದ ಹಲಸಿನ ಹಣ್ಣಿನ ಮೇಳಕ್ಕೆ ಬಂದಾಗ ಇಲ್ಲಿ ಬಹಳ ಅಟ್ರಾಕ್ಷನ್ ಆಗಿ ಕಂಡಿದ್ದು ಅಂದರೆ ನನಗೆ ಇಲ್ಲಿರುವಂಥ ಹಲಸಿನ ಹಣ್ಣಿನ ಬಿಸಿ ಬಿಸಿ ಕಬಾಬ್ ಅಂತೆ. ಬನ್ನಿ ನೋಡುವ ಅವರು ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಅಂತ. ಈ ಒಂದು ಏನು ಸ್ಟಾಲ್ ಇದೆ, ಇಲ್ಲಿ ಕಂಪ್ಲೀಟಾಗಿ ಹಲಸಿನ ಹಣ್ಣಿನ ಮತ್ತು ಹಲಸಿನಕಾಯಿಯ ವಿಶೇಷ ಖಾದ್ಯಗಳನ್ನು ಮಾಡಿದ್ದಾರೆ. ಒಂದು ಕಡೆಯಿಂದ ನೋಡ್ಕೊಂಡು ಹೋಗೋಣ ಬನ್ನಿ. ಬಟ್ ಹೋಗೋದು ಹೇಗೆ ಅನ್ನೋದು ಮಾತ್ರ ಸ್ವಲ್ಪ ಕಷ್ಟವಾದ ಕೆಲಸ. ಕಬಾಬಾ? ಹಲಸಿನಕಾಯಿದ ಹಲಸಿನಕಾಯಿ ಕಬಾಬು ಸೂಪರ್. ಇದು ಹಲಸಿನ ಹಣ್ಣಿನ ಮುಳುಕಲ್ಲ. ಓಹೋ, ಇದರ ಹೆಸರು ಏನಂದ್ರಿ? ಕಡುಬಾ? ಹಲಸಿನ ಹಣ್ಣಿನ ಕಡುಬು. ಓಹೋ, ಈ ಶಿರಾ ಮಾಡಿದ್ದು ಕೂಡ ಇದರದ್ದೇನಾ? ಹಲಸಿನ ಹಣ್ಣಿಂದು. ಪೈನಾಪಲ್ ಹಾಕಿ ಮಾಡ್ತಾರೆ ನಾರ್ಮಲ್ ಆಗಿ. ಇಲ್ಲಿ ಹಲಸಿನ ಹಣ್ಣನ್ನು ಹಾಕಿದ್ದಾರೆ. ಹಲಸಿನ ಹಣ್ಣಿನ ಪಾಯಸ. ಇಲ್ಲಿ ಕಬಾಬ್ ರೆಡಿ ಆಗ್ತಾ ಇದೆ, ನೋಡುವ. ಹಲಸಿನಕಾಯಿ ಕಬಾಬ್. ಇದು ನಾನ್ ವೆಜ್ ಕಬಾಬ್ ಅಲ್ಲ, ಹಲಸಿನಕಾಯಿ ಕಬಾಬ್. ನೋಡಿ, ಎಳೆ ಹಲಸಿನಕಾಯಿ. ಇದು ನೋಡಿ ಬೋಡಿ ಅಲ್ಲ? ಹಾಂ, ಬೋಡಿ. ಹಲಸಿನಕಾಯಿ ಬೋಡಿ. ಹಾಂ. ಹೇಗೆ ನಿಮ್ಮ ಮೇಳದಲ್ಲಿ ಫುಲ್ ಬೀಜಿಯಾ? 3 ದಿವಸನೋ? ಫುಲ್ ಬೀಜಿ. ಆಗಲಿ ನೋಡಿ, ಹಲಸಿನಕಾಯಿಯ ಮೌಲ್ಯವರ್ಧನೆ, ವ್ಯಾಲ್ಯೂ ಅಡಿಷನ್ ಅಂದರೆ ಇದೆ. ಎಲ್ಲ ರೀತಿಯ ಖಾದ್ಯಗಳನ್ನು ಇಲ್ಲಿ ಹಲಸಿನಕಾಯಿಲೂ ಮಾಡೋಕ್ಕೆ ಬರುತ್ತೆ ಅಂತ ತೋರಿಸ್ಕೊಟ್ಟಿದ್ದಾರೆ ನೋಡಿ. ಕುಂದಾಪುರ ಸ್ಪೆಷಲ್ ಹೋಟೆಲ್. ಇದು ಎಲ್ಲಿದೆ ಈ ಹೋಟೆಲ್ಲು? ಇಲ್ಲಿ ಬಿಟ್ಟರೆ ಏನು ಇಲ್ಲೊಂದೇನಾ ಮೇಡಮ್? ಈ ನಿಮ್ಮ ಒಂದು ಸ್ಪೆಷಲ್ ಹೋಟೆಲ್ಲು ಇಲ್ಲಿ ಮಾತ್ರ ಇರೋದು? ಅಲ್ಲ, ಎಲ್ಲ ಹಲಸಿನ ಮೇಳದಲ್ಲೆಲ್ಲ ಇರುತ್ತೆ. ಮನೆಯಲ್ಲೆಲ್ಲ ಮತ್ತೆ ಬೇರೆ ಸ್ಪೆಷಲ್ ಐಟಮ್ ಮಾಡುತ್ತೆ. ಉಪ್ಪು ಹಲಸಿನಕಾಯಿದೆ ಉಪ್ಪಿಟ್ಟು ಪಚ್ಚಡಿ ಅಂತೇಳಿ ಮಾಡುತ್ತಾ ಪ್ರಾಡಕ್ಟ್. ಅದು ಅನ್ ಸೀಸನ್ ಎಲ್ಲ ಇದು ಎಲ್ಲ ಹಲಸಿನ ಮೇಳ ವರ್ಷಕ್ಕೊಂದು 10-15 ಮೇಳ ಇರುತ್ತೆ ಎಲ್ಲ ಸೈಡ್, ಎಲ್ಲ ಕಡೆ ಹೋಗ್ತೀವಿ. ಅಲ್ಲ, ಅಮ್ಮ ಮತ್ತು ಪಾಪ ಮ್ಯಾನೇಜ್ಮೆಂಟ್ ನಾವೆಲ್ಲ ಹೋಗುತ್ತೆ. ಎಲ್ಲ ಸೈಡು ಕರೀತೀವಿ ಸರ್. ಹಾಂ, ಇಡೀ ಕುಟುಂಬ ಸಂಘದವರು ಎಲ್ಲ ಹೋಗ್ತೀವಿ. ಮತ್ತೆ ಇದರಲ್ಲಿ ರಿಸರ್ಚ್ ಏನಾದ್ರು ಮಾಡ್ತಾ ಇರ್ತೀರಾ? ಹೊಸ ಬಂದಾಗ ಮಾಡ್ತಿರೋದು ಸರ್ ಎಲ್ಲ ಪ್ರಾಡಕ್ಟ್. ಇದೆಲ್ಲ ಫಸ್ಟ್ ನಮ್ಮ 3 ಐಟಮ್ ಐತಿ, ಈಗ 7-8 ಐಟಮ್ ಸರ್. ಹಲಸಿನಕಾಯಿ ಕಬಾಬು ಮೂಲಕ ಮಾತ್ರ, ಮತ್ತೆ ಕಡುಬು ಮಾತ್ರ ಇದ್ದಿತ್ತು. ಇವಾಗ ಪಾಯಸ, ಕೇಸರಿ ಬಾತು, ಪೋಡಿ, ಹಲಸಿನ ಬೀಜದೊಡೆ, ಮತ್ತೆ ಪತ್ರೊಡೆ, ಹಲಸಿನಕಾಯಿ ಇದೆ. ನೋಡಿ, ಇಷ್ಟೊಂದು ಬಿಸಿ ಆಗಿದ್ರು ಅಷ್ಟು ನಗುಮುಖದಲ್ಲಿ ಅವರು ರೆಸ್ಪಾನ್ಸನ್ನು ಕೊಟ್ಟಿದ್ದಾರೆ. ಮತ್ತು ಪ್ರತಿಯೊಬ್ಬರು ಕೂಡ ನಗುಮುಖದವರು, ಅದೇ ಸ್ಪೆಷಲ್ ಇಲ್ಲಿ.